ಮೊಟ್ಟ ಮೊದಲಿಗೆ ಒಬ್ಬ ಮಹಿಳಾ ಸಂಸದೆಯ ಬಗ್ಗೆ ಋಣಾತ್ಮಕವಾಗಿ ಮಾತನಾಡ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ವಿಷಾದಿಸ್ತೇನೆ. ಕಂಗನಾ ರನೌತ್ ಈಕೆ ಇವತ್ತು ನಮ್ಮ ದೇಶದ ಮಕ್ಕಳ ಬಗ್ಗೆ ಗಂಭೀರವಾದಂತಹ ಒಂದು ಟೀಕೆಯನ್ನು ಮಾಡಿಬಿಟ್ಟಿದ್ದಾರೆ. ಗಟಾರದಲ್ಲಿ ಹುಟ್ಟಿದವು ಗಟಾರದಲ್ಲಿರುವ ಹುಳುಗಳು ಅಂತ ಹೇಳುವ ರೀತಿಯಲ್ಲಿ ಲಕ್ಷಾಂತರ ನಮ್ಮ ದೇಶದ ಭವಿಷ್ಯದ ಮಕ್ಕಳನ್ನು ಅವರು ಟೀಕೆ ಮಾಡಿರುವುದು ಮತ್ತು ಹೋಲಿಸಿರುವುದು ಹುಳುಗಳಿಗೆ ಹೋಲಿಸಿರುವಂಥದ್ದು ಖಂಡಿತವಾಗಲೂ ಹೆತ್ತವರನ್ನು ಕೆರಳಿಸಬೇಕಾದಂಥ ವಿಚಾರ. ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಕಂಗನಾ ರನೌತ್ ಒಬ್ಬ ಮಹಿಳೆಯಾಗಿದ್ದರೂ ಕೂಡ ಒಡನಾಡಿ ಸಂಸ್ಥೆ 37 ವರ್ಷಗಳ ನಂತರ ಒಬ್ಬ ಮಹಿಳೆಯ ವಿರುದ್ಧ ಮಾತಾಡಲೇಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಗೆ ಬಂದು ನಿಂತಿದೆ. ಕಂಗನಾ ರನೌತ್ ಹೇಗೆ ಒಂದು ಸಾರ್ವಜನಿಕ ಜೀವನಕ್ಕೆ ಬಂದರು, ಯಾವ ವಯಸ್ಸಿನಲ್ಲಿ ಅವರು ಎಲ್ಲಿ ಇದ್ದರು, ಯಾವ ಕುಟುಂಬಗಳ ನಡುವೆ ಇವರು ಹಾದು ಹೋದರು, ಇವು ಯಾವುದಕ್ಕೂ ನಾನು ಹೆಚ್ಚಿನ ವಿವರಗಳನ್ನು ಕೊಡಬೇಕಾಗಿಲ್ಲ. ಎಲ್ಲ ಕುಲ್ಲಂಕುಲ್ಲವಾಗಿ ಇಡೀ ದೇಶ ಇಡೀ ಪ್ರಪಂಚ ನೋಡಿರುವಂಥದ್ದು. ಇಷ್ಟೇ ಅಲ್ಲ, ಸ್ವತಃ ಕಂಗನಾ ರನೌತ್ ಕೂಡ ತನ್ನ ಒಂದು ಇಂಟರ್ವ್ಯೂಗಳಲ್ಲಿ ಎಲ್ಲವನ್ನೂ ಬಹಳ ಭಾಳ ರೊಮ್ಯಾಂಟಿಕ್ ಆಗಿ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಯಾರಿಗೂ ಕೂಡ ಯಾರು ನನ್ನ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನಿಮ್ಗೆ ಯಾರಿಗೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಕಂಗನಾ ರನೌತ್ ನಮ್ಮನ್ನು ಕೆರಳಿಸಿದ್ದಾರೆ. ಇವತ್ತು ತಂದೆ ತಾಯಿಗಳನ್ನ ಕೇಳಿಸಿದ್ದಾರೆ, ಜೆನ್ಸಿ ಹುಡುಗರನ್ನು ಕೇಳಿಸಿದ್ದಾರೆ, ದೇಶಕ್ಕೆ ಇವತ್ತು ಅವಮಾನ ಮಾಡಿದ್ದಾರೆ. ಇವ್ರಿಗೆ ಯಾರು ಈ ಹಕ್ಕನ್ನು ಕೊಟ್ಟಂಥವ್ರು? ತನ್ನ ಬಗ್ಗೆ ತಾನು ಏನಾದರೂ ಟೀಕೆಗಳನ್ನ ಮಾಡ್ಕೊಳ್ಳಿ, ನಾನು ಹೌದು ಗಟರದಿಂದ ಬಂದಿದ್ದೀನಿ ಅಂತ ಹೇಳಿ ನಾವು ಅವ್ರ ಪರವಾಗಿ ನಿಂತ್ಕೊಂಡು ಅವರಿಗೆ ವೈಜ್ಞಾನಿಕವಾಗಿ ಯಾವ ರೀತಿಯಾದ ಆಪ್ತ ಸಮಾಲೋಚನೆ ನಡೆಸ್ಬೋದೋ ಅಥವಾ ಯಾವ ರೀತಿಯಾಗಿ ರಿಹ್ಯಾಬಿಲಿಟೇಷನ್ ಮಾಡ್ಬೋದೋ, ಯಾವ ರೀತಿ ಅವರ ಘನತೆಯನ್ನು ಹೆಚ್ಚಿಸ್ಬೋದೋ ನೋಡೋಣ. ಆದರೆ ಲಕ್ಷಾಂತರ ಈ ದೇಶದ ನಾಗರಿಕರು ಹೆತ್ತ ಈ ದೇಶ ಕೊಟ್ಟಂಥ ಭವಿಷ್ಯದ ಮಕ್ಕಳನ್ನು ಗಟಾರದ ಹುಳುಗಳು ರೀತಿಯಲ್ಲಿ ಮಾತಾಡಿದ್ದೀರಲ್ಲ, ಅಂತಹ ಹಕ್ಕನ್ನು ಕೊಟ್ಟವರು ಯಾರು? ಕಂಗನಾ ರನೌತ್. ನೀವು ಇದು ಮೊದಲನೇ ಬಾರಿಗೆ ನಡ್ಕೊಂಡಿದ್ದಲ್ಲ. ನಿಮ್ಮ ಒಂದು ಆಕಾರವೇ, ನಿಮ್ಮ ಹುಟ್ಟು, ನಿಮ್ಮ ಒಂದು ಮೇಕಿಂಗ್ ಅಂತಿದೆಯಲ್ಲ, ಅದೇ ಋಣಾತ್ಮಕವಾದಂಥದ್ದು. ಅಲ್ಲೆಲ್ಲೋ 2020-21ರಲ್ಲಿ ಪಂಜಾಬ್ನಲ್ಲಿ ಎಲ್ಲ ರೈತರು ತಮ್ಮ ಎಲ್ಲ ಭಂಗವನ್ನು ಬಿಟ್ಟು ಒಂದು ಅಗ್ರಿಕಲ್ಚರಲ್ ಪಾಲಿಸಿ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ದರೆ, ತಮ್ಮ ಉಳಿವಿಗೋಸ್ಕರ ಹೋರಾಟ ಮಾಡ್ತಾ ಇದ್ದರೆ, ಇದೇ ಕಂಗನಾ ರನೌತ್ ನೀವೇನು ಹೇಳಿದ್ರಿ? ಅಲ್ಲಿ 100 ರೂಪಾಯಿ ಕೊಟ್ಟು ಒಬ್ಬ ರೈತ ಮಹಿಳೆಯರನ್ನ ಕರ್ಕೊಂಬಂದು ಕೂರಿಸಿದ್ರಿ ಅಂತ ಹೇಳಿದ್ರಲ್ಲ, ಹೇಗಾಗಿರಬೇಕು ಆ ಹೆಣ್ಣು ಮಕ್ಕಳಿಗೆ? 100 ರೂಪಾಯಿಗೆ ಹೋಗಿರ್ಬೋದು ತಾವು, ಆದರೆ ಈ ದೇಶದ ರೈತ ಮಹಿಳೆಯರು ತಮ್ಮ ಎಕ್ಸಿಸ್ಟೆನ್ಸ್ಗೋಸ್ಕರ ನಮಗೆ ಅನ್ನ ಕೊಡೋರು ಕಣ್ರಿ, ಅವರು ನಮ್ಗೆ ಅನ್ನ ಕೊಡುವಂತಹ ಹೆಣ್ಣು ಮಕ್ಕಳನ್ನು 100 ರೂಪಾಯಿಗೆ ಹೋಗಿ ಆ ಸ್ಟ್ರೈಕಿಗೆ ಕೊಡ್ತಿದ್ದಾರೆ ಅಂತ ನೀವು ಲೇವಡಿ ಮಾಡಿದ್ರಲ್ಲ, ಅದನ್ನು ಕೇಳಿಕೊಂಡು ಆ ರೈತ ಮಹಿಳೆ ಹೆತ್ತ ಮಕ್ಕಳು ಸುಮ್ಮನಿರ್ಲಿಕ್ಕೆ ಸಾಧ್ಯನಾ? ಹಾಗಾಗಿನೇ ನೀವು ವಿಮಾನ ನಿಲ್ದಾಣದಲ್ಲಿ ಹೇಳೋದು ಬರ್ತಾ ಇದ್ದಾಗ ನಿಮ್ಮನ್ನು ತಡೆದ ಆ CISF ಗಾರ್ಡ್, ಆ ಹೆಣ್ಣು ಮಗಳು ತನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಅಂತೇಳಿ ನಿಮ್ಮ ಕಪಾಳಕ್ಕೆ ಹೊಡೆದಿರೋದು. ಸುಮ್ಮನೆ ಹೊಡೆದಿಲ್ಲ, ನಿಮ್ಮ ಕಪಾಳಕ್ಕೆ ಹೊಡೆದಿದ್ದನ್ನು ನಾವು ಇವತ್ತು ಸಮರ್ಥಿಸ್ಕೊಳ್ತಾ ಇದ್ದೇವೆ. ನೀವು ಹೊಡಿಬೇಕಾದಂಥದ್ದೇ. ಒಬ್ಬ ಮಹಿಳೆ ನಿಮ್ಗೆ ಹೊಡೆದಿದ್ದಾರೆ, ಯೋಚನೆ ಮಾಡಿ, ಲಕ್ಷಾಂತರ ಹೆಣ್ಣು ಮಕ್ಕಳು ನಿಮ್ಗೆ ಹೊಡೆದ್ರೆ ಹೆಂಗೆ ಹೊಡಿತಾರೆ ಅಂತ ಹೇಳುವಂಥದ್ದು. ಆಕೆ ಹೊಡೆದಿದ್ದು ಆಕೆ ಸ್ವಾಭಿಮಾನದ ಸಂಕೇತ, ಆಕೆ ಕುಟುಂಬದ ಮೇಲೆ ಇಟ್ಟಿರುವಂಥ ಸ್ವಾಭಿಮಾನ. ಕುಟುಂಬದ ವಿಚಾರಕ್ಕೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ, ನಮ್ಮ ತಾಯಿ ವಿಚಾರಕ್ಕೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ ಅಂತೇಳಿ ಕೆಲಸ ತೆಗೆದು ಬಿಸಾಕಿ ನನ್ನ ಕೆಲಸನೇ ಬೇಡ,
ಆದರೆ ನನ್ನ ತಾಯಿ ಅವತ್ತು ಉಪವಾಸ ಕೂತಿದ್ದಾಳೆ, ಅವಳು 100 ರೂಪಾಯಿ ಕರ್ಕೊಂಡು ಬಂದಿದ್ದೀರಿ ಅಂತ ಹೇಳ್ತಿದ್ದೀರಿ, ಹಂಗಾಗಿ ಕೊಟ್ಟಿದ್ದೀನಿ ಕೆನ್ನೆಗೆ ಅಂತ ಹೇಳ್ತಾಳೆ. ನಾವು ಆಕೆ ಬಗ್ಗೆ ಹೆಮ್ಮೆಯಿಂದ 2 ಮಾತನ್ನು ಆಡಲೇಬೇಕಾಗುತ್ತೆ. ಕೆಲಸ ಹೋದರೂ ಪರವಾಗಿಲ್ಲ, ನಾನು ಕೃಷಿಯಲ್ಲಿ ಊಟ ಮಾಡ್ತೇನೆ ಅಂತ ಹೋಗ್ತಾರಲ್ಲ, ನಿಮ್ಗೆ ಆ ತಾಕತ್ತಿದೆಯಾ? ನೀವು ಇದುವರೆಗೂ ಮೈ ಬಗ್ಸಿ ಏನಾದರೂ ಕೆಲಸ ಮಾಡಿದ್ದೀರಾ? ನೀವು ಕಳಿಸಿದ್ದೆಲ್ಲವೂ ಕೂಡ ನಿಮ್ಮ ಮೈಮಾಟ, ನಿಮ್ಮ ಅಶ್ಲೀಲತೆ, ನಿಮ್ಮ ಸಿನಿಮಾಗಳು, ಇವುಗಳ ಮೂಲಕನೇ ಗಳಿಸ್ಕೊಂಡು ಬಂದಿದ್ದೀರಿ. ಏನೋ ನಮ್ಮ ಬುದ್ಧಿಹೀನ ಜನ ನಿಮ್ಮನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟಿಗೆ ಕಳಿಸ್ಬಿಟ್ಟಿದ್ದಾರೆ. ಅದನ್ನು ನೀವು ಕಣ್ಣಿಗೆ ಹೊತ್ಕೊಂಡು ನೀವು ಕೆಲಸ ಮಾಡಬೇಕಾಗಿತ್ತು. ಬುದ್ಧಿ ಏನಾದರೂ ಇದ್ದಿದ್ದರೆ, ವಿವೇಕ ಇದ್ದಿದ್ದರೆ, ವಿವೇಚನೆ ಇದ್ದಿದ್ದರೆ ಈ ದೇಶದ ಮಕ್ಕಳಿಗೋಸ್ಕರ ನೀವು ಪರಿತಪಿಸಬೇಕಾಗಿತ್ತು. ಅವ್ರಿಗೆ ಆಗಿದೆ ಅನ್ಯಾಯ, ಘೋರ ಅನ್ಯಾಯ ಆಗಿದೆ. 21 ಜನ ಮಕ್ಕಳು ಸತ್ತೋಗಿದ್ದಾರೆ, ಪೇಪರ್ ಲೀಕ್ ಆಗಿದೆ. ಈ ದೇಶ ಎದುರಿಸ್ತಿರುವಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಒಬ್ಬ ಮಹಿಳೆ, ಒಬ್ಬ ಸಂಸದೆಯಾಗಿ ನೀವು ಮಾತಾಡಲಿಕ್ಕೆ ನಿಮ್ಗೆ ಅವಕಾಶಗಳಿತ್ತು. ಆದರೆ ಎಲ್ಲೋ ಯಾರ ಬಗ್ಗೆನೋ ಮಾತಾಡಿದ್ರೆ ನೀವು ಲೇವಡಿ ಮಾಡ್ತಿರಲ್ಲ ಮಕ್ಕಳನ್ನು, ಅದನ್ನು ಯಾರೂ ಕ್ಷಮಿಸಲಾರು, ಎಂದಿಗೂ ಕ್ಷಮಿಸಲಾರು. ನೀವು ಕ್ಷಮೆಗೆ ಅಯೋಗ್ಯರಾಗಿದ್ದೀರಿ. ಈ ಮಕ್ಕಳನ್ನು ಹೆತ್ತ ಪೋಷಕರು, ಈ ದೇಶದ ನಾಗರಿಕರು, ಈ ದೇಶದ ಮತದಾರರು ನಿಮ್ಮನ್ನು ಯಾರೂ ಕ್ಷಮಿಸೋದಿಲ್ಲ. ಅಂತಹ ಸ್ಟೇಟ್ಮೆಂಟ್ ನೀವು ಮಕ್ಕಳ ಬಗ್ಗೆ ಮಾತಾಡ್ತೀರಿ, ಅವರ ಚಾರಿತ್ರ್ಯದ ಬಗ್ಗೆ ಮಾತಾಡ್ತೀರಿ, ಅವರ ಭವಿಷ್ಯದ ಬಗ್ಗೆ ಮಾತಾಡ್ತೀರಿ. ನಿಮಗೆ ಭವಿಷ್ಯ ಇಲ್ಲ. ಈ ಮಕ್ಕಳು ವೈದ್ಯರಾಗ್ಲಿಕ್ಕೆ ಹೊರಟಂಥವ್ರು, ಈ ಮಕ್ಕಳು ಈ ದೇಶ ಕಟ್ಟಲಿಕ್ಕೆ ಹೊರಟಂಥವ್ರು, ಈ ಮಕ್ಕಳು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇರುವಂಥವ್ರು, ಇದೇ ಮಕ್ಕಳು ಕೃಷಿಕರ ಬಗ್ಗೆ ಪರವಾಗಿ ಮಾತಾಡ್ತಾ ಇರುವಂಥವ್ರು, ಇದೇ ಮಕ್ಕಳು ನಾಳೆ ನಿಮ್ಮನ್ನೆಲ್ಲರನ್ನೂ ಕೂಡ ಗದ್ದಿಗೆಯಿಂದ ಕೆಳಗೆ ಉರುಳಿಸುವಂಥವ್ರು. ಇವರ ಪರವಾಗಿ ನೀವು ನಿಲ್ಲಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ಉಳಿಗಾಲ ಇಲ್ಲ ಅಂತ ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಕಂಗನರಂತಹ ಹೆಣ್ಣು ಮಕ್ಕಳನ್ನು ನಾವು ಮಹಿಳೆಯರಂತೂ ನಾವು ಕರೀಲಿಕ್ಕೆ ಬರೋದಿಲ್ಲ. ಅವರು ಮೂಲತಃ ಒಬ್ಬ ವ್ಯಕ್ತಿ ಅನ್ನಿಸ್ಕೊಳ್ಳೋಕ್ಕೆ ಅಯೋಗ್ಯರಾಗಿರ್ತಾರೆ, ನಾಗರಿಕರಾಗಲಿಕ್ಕೆ ಅಯೋಗ್ಯರಾಗಿರ್ತಾರೆ. ಸಂಸದೆ ಹೇಗೋ ಆಗಿಬಿಟ್ಟಿದ್ದೀರಿ. ಆದರೆ ಇದು ಹೆಚ್ಚು ದಿನ ಬಾಳಿಕೆ ಬರದಿರುವಂತಹ ಒಂದು ಸ್ಥಾನಮಾನ ಆಗಿದೆ ನಿಮಗೆ ಎಲ್ಲೋ ನಿಮ್ಮ ಯೋಗ್ಯತೆಗೆ ಮೀರಿದಂಥ ಸ್ಥಾನಮಾನವನ್ನು ಈ ದೇಶ ಕೊಟ್ಬಿಟ್ಟಿದೆ. ಅದ್ರ ಬಗ್ಗೆ ನಮಗೆ ವಿಷಾದ ಇದೆ. ಅದಕ್ಕೆ ನಾವು ಪರಿತಪಿಸ್ತೇವೆ. ಈ ದೇಶದ ಜನಕ್ಕೆ ಬುದ್ಧಿ ಬರಬೇಕು. ಈ ದೇಶದ ಅಷ್ಟೂ ಜನ ಹೆತ್ತವರು ನಿಮಗೆ ಕ್ಯಾಕರಿಸಿ ಉಗಿಯುವಂಥ ಕಾಲ ಬಂದ್ಬಿಟ್ಟಿದೆ. ಮಕ್ಕಳ ಬಗ್ಗೆ ಮಾತಾಡ್ತೀರಾ ನೀವು? ನಿಮಗೆ ಕಪಾಳಕ್ಕೆ ಹೊಡೆದಿರುವಂಥದ್ದು ಆ ಹೆಣ್ಣುಮಗಳು ಅಷ್ಟು ಸಹಸ್ರಾರು ಲಕ್ಷಾಂತರ ಕೋಟ್ಯಾಂತರ ಹೆತ್ತವರ ಕಡೆಯಿಂದ ನಿಮಗೆ ಬಿದ್ದಿರುವ ಏಟು ಅಂತಲೇ ನೀವು ತಿಳ್ಕೊಳ್ಳಿ. ನೀವು ಇನ್ನೊಮ್ಮೆ ಏನಾದ್ರೂ ಇದೇ ರೀತಿಯಾದಂಥದ್ದನ್ನು ಮತ್ತೆ ಮರುಕಳಿಸಿದ್ರೆ, ಮತ್ತೆ ಈ ಒಂದು ಚಾಳಿಯನ್ನು ಮುಂದುವರಿಸಿದ್ರೆ, ಇದು ನಿಮಗೆ ಯಾವುದೇ ರೀತಿ ಭವಿಷ್ಯ ಇಲ್ದಂಗೆ ಮಾಡಾಕುವಂಥದ್ದು. ಈ ರೀತಿಯಾದಂತಹ ನಾಟಕಗಳು, ಈ ರೀತಿಯಾದಂತಹ ಗಿಮಿಕ್ಗಳು ಇನ್ಮೇಲೆ ನಡೆಯಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಜನತೆ, ಇವತ್ತಿನ ಈ ಜೆನ್ಸಿ ಯುಗದಲ್ಲಿರುವ ಮಕ್ಕಳು ಇವತ್ತು ನಿಮ್ಮಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದಾರೆ. ಜ್ಞಾನದಲ್ಲಿ ಅವರನ್ನು ನೀವು ಯಾವುದೇ ರೀತಿ ಮೋಸಕ್ಕೆ ಒಳಪಡಿಸ್ಲಿಕ್ಕಾಗೋದಿಲ್ಲ. ಹಳೆಯ ದಾಳಗಳು ಯಾವುದೂ ಇಲ್ಲಿ ಸವಕಲು ದಾಳಗಳಾಗಿ ಕಾಣ್ತಾ ಇದ್ದಾವೆ. ನಿಮ್ಗೆ ಸಾಧ್ಯವಾದರೆ ಹೆಚ್ಚು ಮಾನವೀಯತೆಯನ್ನು ಇಟ್ಕೊಳ್ತಾ ಅವ್ರ ಮಧ್ಯೆ ಹೋಗಿ ಅವ್ರ ಮೇಲೆ ಹೊಡಿಬೇಕಾದ್ರೆ ಎಲ್ಲಿದ್ದೀರಿ? ಆ ಹೆಣ್ಣು ಮಕ್ಕಳನ್ನು ಎಲ್ಲಂದರೆ ಅಲ್ಲಿ ಕೈ ಹಾಕಿ ಎಳಿತಿದ್ದಾಗ ಎಲ್ಲಿದ್ರಿ? ಒಬ್ಬ ಮಹಿಳೆಯಾಗಿ ಆ ಹೆಣ್ಣು ಮಕ್ಕಳನ್ನು ಗಂಡಸರು ಹಿಡ್ಕೊಂಡು ಹೊಡಿತಾರಲ್ಲ, ಮೊಳೆ ಹಾಕಿ ಹೊಡಿತಾರಲ್ಲ, ಅಥವಾ ಪ್ಯಾಲೆಟ್ ರೈಫಲ್ಸಲ್ಲಿ ಹೊಡಿತಾರಲ್ಲ, ಎಲ್ಲಿದ್ರಿ ನೀವೆಲ್ಲ? ಇದನ್ನು ತಡಿಲಿಕ್ಕಾಯ್ತಾ ನಿಮಗೆ? ಸ್ಟಾಪ್ ಇಟ್ ಅಂತ ಹೇಳಲಿಕ್ಕಾದ್ರೂ ಬಂತ ನಿಮಗೆ? ನೀವು ಅದನ್ನು ಎಂಜಾಯ್ ಮಾಡಿದ್ದೀರಿ. ನೀವೆಲ್ಲ ಸೇರ್ಕೊಂಡು ಎಂಜಾಯ್ ಮಾಡ್ತೀರಿ. ಮಕ್ಕಳು ಸಾಯ್ತಾ ಇದ್ರೆ, ಮಕ್ಕಳು ಏಟು ತಿಂತಾ ಇದ್ರೆ, ಮಕ್ಕಳು ಅನ್ನಿಸ್ಕೊಳ್ತಾ ಇದ್ರೆ ನೀವು ಎಂಜಾಯ್ ಮಾಡ್ತೀರ. ಅದೇ ನಿಮಗೊಂದು ಮಾತು ಹೇಳಿದ್ರೆ ನೀವು ಸಹಿಸ್ಲಿಕ್ಕೆ ಬರೋದಿಲ್ಲ. ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೇನೆ. ಇನ್ನೂ ನೀವೇನಾದರೂ ಮುಂದುವರೆದ್ರೆ ಈ ದೇಶ ನಿಮ್ಮನ್ನು ಕ್ಷಮಿಸೋದಿಲ್ಲ.